ಸಿಎಂಎಸ್ ಮಾಜಿ ಸಿಬ್ಬಂದಿ ಘಟನೆ ಮಾಡಿಸೋ ಮುನ್ನವೇ ಈ ಕೃತ್ಯ ನಡೆದಿರೋದು. ಆಕ್ಸಿಸ್ ಎಸ್ಬಿಐ ಬ್ಯಾಂಕ್ ಎಟಿಎಂ, ಆ ಎಟಿಎಂಗೆ ಹಾಕಬೇಕಾದಂತ ದುಡ್ಡು ಈಗ ದರೋಡೆ ಆಗಿದೆ ಅನ್ನುವಂತ ಮಾಹಿತಿ. ಮೊನ್ನೆ ತಾನೇ ಈ ಸಿಎಂಎಸ್ ಸಿಬ್ಬಂದಿಯಿಂದ ಜೊತೆಗೆ ಪೊಲೀಸರು ಕೂಡ ಒಳಗೊಂಡಂತೆ ಒಂದು ಕೃತ್ಯ ನಡೆದಿತ್ತು. ಆ ಘಟನೆ ಮಾಡಿಸೋ ಮುನ್ನವೇ ಮತ್ತೊಂದು ಘಟನೆ ಈಗ ಆಗಿರೋದು. ಹಿಟಾಚಿ ಕಂಪನಿಯ ಎರಡು ತಂಡಗಳು ಈ ದರೋಡೆ ಮಾಡಿದೆ ಅನ್ನುವಂತ ಮಾಹಿತಿ. ಬರೋಬ್ಬರಿ 1,37,00,000 ಹಣವನ್ನ ಲೂಟಿ ಮಾಡಿದ್ದಾರೆ. ಹಿಟಾಚಿ ಕಂಪನಿಯ ಎರಡು ತಂಡಗಳು ಹಣ ಲೂಟಿ ಮಾಡಿದೆ ಅನ್ನುವಂತ ಮಾಹಿತಿ. ಜನವರಿ 19ರಂದು ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ತಂಡ 80,49,800 ರೂಪಾಯಿ ದರೋಡೆ ಮಾಡಿದೆ. ಮತ್ತೊಂದು ತಂಡ 57,96,400 ರೂಪಾಯಿ ಲೂಟಿ ಮಾಡಿದೆ. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್, ವರುಣ್ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ. ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಹಿಟಾಚಿ ಕಂಪನಿಯ ಎರಡು ತಂಡಗಳು ಹಣ ಲೂಟಿ ಮಾಡಿದೆ. ಈ ಸಿಬ್ಬಂದಿ ಎರಡು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಆ ಎಟಿಎಂಗೆ ಹಣವನ್ನ ತುಂಬಿಸಬೇಕಿತ್ತು. ಬರೋಬ್ಬರಿ 1,37,00,000 ಹಣವನ್ನ ದೋಚಿದ್ದಾರೆ. ಜನವರಿ 19ರಂದು ನಡೆದಿರುವಂತಹ ಘಟನೆ ಇದು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್, ವರುಣ್ ಈ ಐವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣ ದರೋಡೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ಇಂಥದ್ದೇ ಘಟನೆ ಆಗಿದೆ. ಮತ್ತೊಮ್ಮೆ ಸಿಬ್ಬಂದಿಯೇ ಭಾಗಿಯಾಗಿರುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಘಟನೆ ನಡೆದು ಸುಮಾರು ದಿನಗಳಾಯ್ತು. ಈಗ ಬೆಳಕಿಗೆ ಬರ್ತಾ ಇರೋದಕ್ಕೆ ಕಾರಣ ಏನು, ಜೊತೆಗೆ ಯಾರಿದ್ರಲ್ಲಿ ಭಾಗಿಯಾಗಿದ್ರು, ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅಭಿಷೇಕ್? ಈಗಾಗಲೇ ಏನು ಆರೋಪಿಗಳನ್ನ ಯಾರು ಪ್ರವೀಣ್ ಕುಮಾರ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ತಿಂಗಳು 19 ಈಗಾಗಲೇ ಏನು ಆರೋಪಿಗಳನ್ನ ಯಾರು ಪ್ರವೀಣ್ ಕುಮಾರ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಇದೇ ತಿಂಗಳು 19ನೇ ತಾರೀಕು ನಡೆದಂತಹ ಒಂದು ಘಟನೆ. ಹಾಡು ಹಗಲೇ ಎರಡು ಎಟಿಎಂಗಳ ಅಂದ್ರೆ ಎಟಿಎಂ ವಾಹನ ಏನಿದೆ ಆ ವಾಹನಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತೆ ಎಸ್ಬಿಐ ಬ್ಯಾಂಕ್ ಎರಡು ಬ್ಯಾಂಕ್ಗಳಿಗೂ ಕೂಡ ಹಣವನ್ನ ಫಿಲ್ ಮಾಡಬೇಕಾಗಿತ್ತು. ಆದ್ರೆ ಈ ವ್ಯಕ್ತಿಗಳೇನಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಆ ಎರಡು ಎಟಿಎಂನಲ್ಲಿದ್ದಂತಹ ಅಂದ್ರೆ ಎಟಿಎಂ ವಾಹನದಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಪರಾರಿಯಾಗಿರುವಂತದ್ದು. ಈಗ ಕೋರಮಂಗಲ ಪೊಲೀಸರು ಎಲ್ಲಿ ಅವರು ಹೋಗಿರುವಂತಹ ಒಂದು ವೇ ಏನಿದೆ ಮತ್ತು ದರೋಡೆ ಮಾಡಿದಂತಹ ಒಂದು ಸ್ಥಳ ಏನಿದೆ ಆ ಸ್ಥಳದ ಒಂದು ಸಿಸಿಟಿವಿಗಳನ್ನ ಅನಲೈಸ್ ಮಾಡಿ ಅವರ ಹುಡುಕಾಟವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಇದು ಎರಡನೇ ಅಂದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಎರಡನೇ ರಾಬರಿ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇದರಲ್ಲಿ ಕೂಡ ಅದೇ ಸಂಸ್ಥೆಯ ಅಂದ್ರೆ ಯಾವ ಸಂಸ್ಥೆಯ ಹಣವನ್ನ ಮಾಡ್ತಾರೆ ಅದೇ ಸಂಸ್ಥೆಯ ಸಿಬ್ಬಂದಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರುವಂತದ್ದು. ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ ಹೇಗೆ ಅವರ ಹಣವನ್ನ ತೆಗೆದುಕೊಳ್ಳುವಂಥದ್ದು, ಆ ಲಾಕರ್ಗಳನ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಈ ಒಂದು ಕೃತ್ಯವನ್ನ ಎಸಗಿರುವಂತಹ ಆರೋಪಿಗಳು ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಒಂದು ಅಟೆಂಪ್ಟ್ ಅನ್ನ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಸುಳಿವುಗಳು ಕೂಡ ಸಿಗ್ತಾ ಇರುವಂತದ್ದು. ಈಗ ಸದ್ಯ ಆ ವಾಹನದಲ್ಲಿದ್ದಂತಹ ಸಿಸಿಟಿವಿಗಳೇನಿದೆ ಡ್ಯಾಶ್ ಕ್ಯಾಮ್ ನಲ್ಲಿ ಇರುವಂತಹ ಒಂದು ಫೂಟೇಜ್ಗಳಾಗಿರಬಹುದು ಮತ್ತೆ ಇನ್ನಿತರ ಫೂಟೇಜ್ಗಳನ್ನ ಮಾಹಿತಿಯನ್ನು ಕಲೆ ಹಾಕುವಂತಹ ಮುಖಾಂತರ ಪೊಲೀಸರು ಈಗ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಅವರ ನಂಬರ್ಸ್ಗಳು ಏನಿದೆ ಮತ್ತು ಅವರ ಡೀಟೇಲ್ಸ್ಗಳೇನಿದೆ ಆ ಡೀಟೇಲ್ಸ್ಗಳನ್ನ ಅಂದ್ರೆ ಅವರು ನೀಡಿರುವಂತಹ ಒಂದಷ್ಟು ಬ್ಯಾಂಕ್ಗೆ ನೀಡಿರುವಂತಹ ಡೀಟೇಲ್ಸ್ಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಆ ಅಡ್ರೆಸ್ಗೂ ಹೋಗಿ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಾಬರಿ ಪ್ರಕರಣಗಳು ಅದು ಕೂಡ ಹಣ ಫಿಲ್ ಮಾಡುವಂತಹ ಏಜೆನ್ಸಿ ಏನಿದೆ ಆ ಏಜೆನ್ಸಿಯ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಈಗಾಗಲೇ ಅಂದ್ರೆ ಪದೇ ಪದೇ ಪ್ರೂವ್ ಆಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದ ತನಿಖೆ ಮುಂದುವರೆದಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಎಂಎಸ್ ಮಾಜಿ ಸಿಬ್ಬಂದಿ ಘಟನೆ ಮಾಡಿಸೋ ಮುನ್ನವೇ ಈ ಕೃತ್ಯ ನಡೆದಿರೋದು. ಆಕ್ಸಿಸ್ ಎಸ್ಬಿಐ ಬ್ಯಾಂಕ್ ಎಟಿಎಂ, ಆ ಎಟಿಎಂಗೆ ಹಾಕಬೇಕಾದಂತ ದುಡ್ಡು ಈಗ ದರೋಡೆ ಆಗಿದೆ ಅನ್ನುವಂತ ಮಾಹಿತಿ. ಮೊನ್ನೆ ತಾನೇ ಈ ಸಿಎಂಎಸ್ ಸಿಬ್ಬಂದಿಯಿಂದ ಜೊತೆಗೆ ಪೊಲೀಸರು ಕೂಡ ಒಳಗೊಂಡಂತೆ ಒಂದು ಕೃತ್ಯ ನಡೆದಿತ್ತು. ಆ ಘಟನೆ ಮಾಡಿಸೋ ಮುನ್ನವೇ ಮತ್ತೊಂದು ಘಟನೆ ಈಗ ಆಗಿರೋದು. ಹಿಟಾಚಿ ಕಂಪನಿಯ ಎರಡು ತಂಡಗಳು ಈ ದರೋಡೆ ಮಾಡಿದೆ ಅನ್ನುವಂತ ಮಾಹಿತಿ. ಬರೋಬ್ಬರಿ 1,37,00,000 ಹಣವನ್ನ ಲೂಟಿ ಮಾಡಿದ್ದಾರೆ.
ಹಿಟಾಚಿ ಕಂಪನಿಯ 2 ತಂಡಗಳು ಹಣ ಲೂಟಿ ಮಾಡಿದೆ ಅನ್ನುವಂತ ಮಾಹಿತಿ ಜನವರಿ 19ರಂದು ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ತಂಡ 80,49,800 ರೂಪಾಯಿ ದರೋಡೆ ಮಾಡಿದೆ. ಮತ್ತೊಂದು ತಂಡ 57,96,400 ರೂಪಾಯಿ ಲೂಟಿ ಮಾಡಿದೆ. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್, ವರುಣ್ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ. ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಹಿಟಾಚಿ ಕಂಪನಿಯ 2 ತಂಡಗಳು ಹಣ ಲೂಟಿ ಮಾಡಿದೆ. ಈ ಸಿಬ್ಬಂದಿ 2 ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಆ ಎಟಿಎಂಗೆ ಹಣವನ್ನ ತುಂಬಿಸಬೇಕಿತ್ತು. ಬರೋಬ್ಬರಿ 1,37,00,000 ಹಣವನ್ನ ದೋಚಿದ್ದಾರೆ. ಜನವರಿ 19ರಂದು ನಡೆದಿರುವಂತಹ ಘಟನೆ ಇದು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್, ವರುಣ್ ಈ 5 ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣ ದರೋಡೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ಇಂಥದ್ದೇ ಘಟನೆ ಆಗಿದೆ. ಮತ್ತೊಮ್ಮೆ ಸಿಬ್ಬಂದಿಯೇ ಭಾಗಿಯಾಗಿರುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಘಟನೆ ನಡೆದು ಸುಮಾರು ದಿನಗಳಾಯ್ತು. ಈಗ ಬೆಳಕಿಗೆ ಬರ್ತಾ ಇರೋದಕ್ಕೆ ಕಾರಣ ಏನು, ಜೊತೆಗೆ ಯಾರಿದ್ರಲ್ಲಿ ಭಾಗಿಯಾಗಿದ್ರು, ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅಭಿಷೇಕ್? ಈಗಾಗಲೇ ಏನು ಆರೋಪಿಗಳನ್ನ ಯಾರು ಪ್ರವೀಣ್ ಕುಮಾರ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ತಿಂಗಳು 19 ಈಗಾಗಲೇ ಏನು ಆರೋಪಿಗಳನ್ನ ಯಾರು ಪ್ರವೀಣ್ ಕುಮಾರ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಇದೇ ತಿಂಗಳು 19ನೇ ತಾರೀಕು ನಡೆದಂತಹ ಒಂದು ಘಟನೆ. ಹಾಡು ಹಗಲೇ 2 ಎಟಿಎಂಗಳ ಅಂದ್ರೆ ಎಟಿಎಂ ವಾಹನ ಏನಿದೆ ಆ ವಾಹನಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತೆ SBI ಬ್ಯಾಂಕ್ 2 ಬ್ಯಾಂಕ್ಗಳಿಗೂ ಕೂಡ ಹಣವನ್ನ ಫಿಲ್ ಮಾಡಬೇಕಾಗಿತ್ತು. ಆದ್ರೆ ಈ ವ್ಯಕ್ತಿಗಳೇನಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರೇಸಿ ಮಾಡಿ ಆ 2 ಎಟಿಎಂನಲ್ಲಿದ್ದಂತಹ ಅಂದ್ರೆ ಎಟಿಎಂ ವಾಹನದಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಪರಾರಿಯಾಗಿರುವಂತದ್ದು. ಈಗ ಕೋರಮಂಗಲ ಪೊಲೀಸರು ಎಲ್ಲಿ ಒಬ್ರು ಹೋಗಿರುವಂತಹ ಒಂದು ವೇ ಏನಿದೆ ಮತ್ತು ದರೋಡೆ ಮಾಡಿದಂತಹ ಒಂದು ಸ್ಥಳ ಏನಿದೆ ಆ ಸ್ಥಳದ ಒಂದು ಸಿಸಿಟಿವಿಗಳನ್ನ ಅನಲೈಸ್ ಮಾಡಿ ಅವರ ಹುಡುಕಾಟವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಇದು 2ನೇ ಅಂದ್ರೆ ಇತ್ತೀಚೆಗೆ ನಡೆದಂತಹ ಒಂದು 2ನೇ ರಾಬರಿ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇದರಲ್ಲಿ ಕೂಡ ಅದೇ ಸಂಸ್ಥೆಯ ಅಂದ್ರೆ ಯಾವ ಸಂಸ್ಥೆಯ ಹಣವನ್ನ ಇದ್ ಮಾಡ್ತಾರೆ ಅದೇ ಸಂಸ್ಥೆಯ ಸಿಬ್ಬಂದಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರುವಂತದ್ದು. ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ ಹೇಗೆ ಅವರ ಹಣವನ್ನ ತೆಗೆದುಕೊಳ್ಳುವಂಥದ್ದು, ಆ ಲಾಕರ್ಗಳನ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಈ ಒಂದು ಕೃತ್ಯವನ್ನ ಎಸಗಿರುವಂತಹ ಆರೋಪಿಗಳು ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಒಂದು ಅಟೆಂಪ್ಟ್ ಅನ್ನ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಸುಳಿವುಗಳು ಕೂಡ ಸಿಗ್ತಾ ಇರುವಂತದ್ದು. ಈಗ ಸದ್ಯ ಆ ವಾಹನದಲ್ಲಿದ್ದಂತಹ ಸಿಸಿಟಿವಿಗಳೇನಿದೆ ಡ್ಯಾಶ್ ಕ್ಯಾಮ್ ನಲ್ಲಿ ಇರುವಂತಹ ಒಂದು ಫೂಟೇಜ್ಗಳಾಗಿರಬಹುದು ಮತ್ತೆ ಇನ್ನಿತರ ಫೂಟೇಜ್ಗಳನ್ನ ಮಾಹಿತಿಯನ್ನು ಕಲೆ ಹಾಕುವಂತಹ ಮುಖಾಂತರ ಪೊಲೀಸರು ಈಗ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಅವರ ನಂಬರ್ಸ್ಗಳು ಏನಿದೆ ಮತ್ತು ಅವರ ಡೀಟೇಲ್ಸ್ಗಳೇನಿದೆ ಆ ಡೀಟೇಲ್ಸ್ಗಳನ್ನ ಅಂದ್ರೆ ಅವರು ನೀಡಿರುವಂತಹ ಒಂದಷ್ಟು ಬ್ಯಾಂಕ್ಗೆ ನೀಡಿರುವಂತಹ ಡೀಟೇಲ್ಸ್ಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಆ ಅಡ್ರೆಸ್ಗೂ ಹೋಗಿ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರೋದು. ಹೀಗಾಗಿ ಈ ಒಂದು ರಾಬರಿ ಪ್ರಕರಣಗಳು ಅದು ಕೂಡ ಹಣ ಫಿಲ್ ಮಾಡುವಂತಹ ಏಜೆನ್ಸಿ ಏನಿದೆ ಆ ಏಜೆನ್ಸಿಯ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಈಗಾಗಲೇ ಅಂದ್ರೆ ಪದೇ ಪದೇ ಪ್ರೂವ್ ಆಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದ ತನಿಖೆ ಮುಂದುವರೆದಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.